ಇನ್ನು ರಾಜ್ಯ ಸರ್ಕಾರದಲ್ಲಿ ಖಾತೆ ಹಂಚಿಕೆಯ ಬಗ್ಗೆ ಅಸಮಾಧಾನ ಹೊಗೆ ಆಡ್ತಾನೆ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಮಾತುಕತೆ. ನಿನ್ನೆ ರಾತ್ರಿ ಸಿಎಂ ಜೊತೆ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಾತುಕತೆಯ ಟಾಪಿಕ್ ಬಂದು ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರಿನ ಪ್ರಮುಖ ನಾಯಕರಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನಗರ ನಿರ್ವಹಣೆ, ಇಲ್ಲಿನ ರಾಜಕೀಯಕ್ಕೆ ರೆಡ್ಡಿಯವರೇ ಸೂಕ್ತ ವ್ಯಕ್ತಿ. ಹೀಗಾಗಿ ರಾಮಲಿಂಗಾರೆಡ್ಡಿಯವರನ್ನ ವಿಶ್ವಾಸಕ್ಕೆ ಪಡೆಯಿರಿ. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ರೆಡ್ಡಿಯವರು ಯಾವ ರೀತಿಯಾಗಿ ಬೆಂಗಳೂರಿನ ಶಕ್ತಿ ಅನ್ನೋದನ್ನು ಮಗದೊಮ್ಮೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅವರನ್ನು ಬಿಟ್ಟು ನಾವು ಮುಂದೆ ಹೋಗೋದು ಬಹಳ ಕಷ್ಟ. 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ರಾಮಲಿಂಗಾರೆಡ್ಡಿಯವರನ್ನು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದು, ಅವರು ಸಚಿವ ಸ್ಥಾನಕ್ಕೆ ನೀಡಿರುವಂತಹ ರಾಜೀನಾಮೆಯನ್ನು ವಾಪಸ್ ಪಡೆಯುವಂತೆ ಮಾಡುವುದು ನಿಮ್ಮ ಮೇಲಿನ ಅತಿ ದೊಡ್ಡ ಕರ್ತವ್ಯ ಅಂತ ಹೇಳಿ, ಜವಾಬ್ದಾರಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸುರ್ಜೇವಾಲಾ ಅವರನ್ನ ಭೇಟಿಯಾದ ಸಿಎಂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿಯವರ ಅಸಮಾಧಾನ ವಿಷಯವಾಗಿ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆದಿದೆ. ರಾಮಲಿಂಗಾರೆಡ್ಡಿ ಬಳಿಕ ಡಿಕೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದರು. ರಾತ್ರಿ 1 ಗಂಟೆ ತನಕವೂ ಕೂಡ ರಾಮಲಿಂಗಾರೆಡ್ಡಿಯವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ರು. ಇಬ್ಬರ ನಡುವೆ ಏನು ಮಾತುಕತೆ ಆಗಿದೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. ಖಾತೆ ಬದಲಾವಣೆಯನ್ನ, ಸಚಿವ ಸ್ಥಾನಕ್ಕೆ ಕೊಟ್ಟಿರುವಂತಹ ರಾಜೀನಾಮೆಯನ್ನು ವಾಪಸ್ ಪಡಿತಾರಾ ಅಥವಾ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಅವರಿಗೆ ಒಪ್ಪುವಂತಹ, ಅವರ ಹಿರಿತನಕ್ಕೆ ಸರಿದೂಗುವಂತಹ ಮಗದೊಂದು ಖಾತೆಯನ್ನು ಹೆಚ್ಚುವರಿಯಾಗಿ ಕೊಡ್ತಾರಾ? ಚರ್ಚೆಯಾಗಿದೆ. ರಾಮಲಿಂಗಾರೆಡ್ಡಿಯವರ ಜೊತೆಗಿನ ಭೇಟಿಯ ಬಳಿಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದರ ಕುರಿತು ಅವರಿಂದಲೂ ಕೂಡ ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ. ಎಲ್ಲರೂ ಕೂಡ ನಿರ್ಧರಿಸಿದ್ದಾರೆ. ಒಂದು ಅಂತಿಮ ನಿರ್ಧಾರಕ್ಕಂತೂ ಪಕ್ಕ ಬಂದಿದ್ದಾರೆ. ಆ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಇವತ್ತು ಸಂಜೆ ಹೊತ್ತಿಗೆ ಜಗಜ್ಜಾಹೀರಾಗುತ್ತೆ. ಸಿಎಂ ಡಿಕೆ ಜೊತೆಗೆ ಮುನಿಯಪ್ಪ ಬಗ್ಗೆಯೂ ಕೂಡ ಚರ್ಚೆ. ಮುನಿಯಪ್ಪ ಪರ ಬ್ಯಾಟ್ ಬೀಸಿರುವ ಸಚಿವ ಜಾರಕಿಹೊಳಿ, ಮುನಿಯಪ್ಪನವರಿಗೆ ಸಣ್ಣ ನೀರಾವರಿ ಖಾತೆಯೂ ನೀಡಿ. ಇದು ಜಾರಕಿಹೊಳಿ ಅವರು ಮುನಿಯಪ್ಪ ಅವರ ಕುರಿತು ಮಾತನಾಡಿರೋದು. ಮುನಿಯಪ್ಪ ದಲಿತ ಎಡಗೈ ಸಮಾಜದ ಪ್ರಮುಖ ನಾಯಕರಿದ್ದಾರೆ. ಮುನಿಯಪ್ಪ ಅವರನ್ನ ಜೊತೆಗಿಟ್ಕೊಳ್ಳುವುದು ಅನಿವಾರ್ಯ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮುನಿಯಪ್ಪ ಅವರ ಪರವಾಗಿಯೂ ಕೂಡ ಬ್ಯಾಟ್ ಬೀಸಿದ್ದಾರೆ. ಆರಂಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಮುನಿಯಪ್ಪ ಅವರು ಕೂಡ ಎಲ್ಲೋ ಒಂದು ಕಡೆ ತಮಗೆ ಕೊಟ್ಟಿರುವಂತಹ ಖಾತೆಯ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ರು. ಈ ಹಿಂದೆ ನಾನು ಆ ಖಾತೆಯನ್ನ ನಿಭಾಯಿಸಿದ್ದೆ, ನನಗೆ ಸಮಾಜ ಕಲ್ಯಾಣ ಅಥವಾ ಕೃಷಿ ಇಲಾಖೆಯನ್ನ ಕೊಟ್ಟಿದ್ದಿದ್ರೆ ನಾನು ಸಮರ್ಥವಾಗಿ ಜನರಿಗೆ ಸೇವೆಯನ್ನ ಸಲ್ಲಿಸೋದಕ್ಕೆ ಸಾಧ್ಯವಾಗ್ತಿತ್ತು ಅಂತ ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ನೋಡೋಣ. ನೆನ್ನೆ ಯಾರಿಗೂ ಸಿಕ್ಕಿಲ್ಲ. ಆಮೇಲೆ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ದು ನೆನ್ನೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವರು ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದ್ರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ಲ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನೆನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಇಬ್ಬರು ಹೇಳೋದಾದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ರಾಜೀನಾಮೆ ವಾಪಸ್ ತಗೊಳ್ಳಿ ಅಂತ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಇಬ್ಬರು ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮದು ಅಂತ. ಸರ್, ಏನಾದ್ರು ಸುರ್ಜೇವಾಲಾ ಜೊತೆ 20 ನಿಮಿಷ ಮಾತುಕತೆ ನಡೆಸಿದ್ರಿ, ಅವರೇನಾದ್ರು ಬೇರೆ ಏನಾದ್ರು ಭರವಸೆಗಳನ್ನ ಇಲ್ಲ. CM ನೆನ್ನೆ ನಾನು CM ಮಾತಾಡಿದ್ದೀನಿ. ಆಮೇಲೆ ನೀವು ನೆನ್ನೆ ನಾವೇನು ಮಾತಾಡಿದ್ವಿ ಅದನ್ನು ನೀವು ಬರ್ತಾರಲ್ಲ, ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ ಅಷ್ಟೇ. ನಿಮ್ಮ ಸ್ಟ್ಯಾಂಡಲ್ಲಿ ನೀವಿದ್ದೀರಾ ಸರ್? ಅಂದರೆ ಬದಲಾವಣೆ ಇಲ್ಲ, ನೀವೇನು ಅಂದ್ಕೊಂಡಿದ್ರು ಬದಲಾವಣೆ ಇಲ್ಲ. ಅವರಿಬ್ಬರು ಮೀಟ್ ಮಾಡ್ತಾರೆ.
ಸರ್ ಏನಾದರೂ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಸರ್? ನಿಮಗೇನಾದರೂ ಹೇಳಿದಾರ ಆಪ್ಷನ್? ನಿನ್ನೆ ಮಾತಾಡಿದಾಗ ಹೇಳಿದರು, ನನ್ನ ವ್ಯೂಸು ನಾನು ಹೇಳಿದ್ದೆ. ಅದೇ ನಿಮಗೆಲ್ಲ ಗೊತ್ತಿತ್ತಲ್ಲ ಎಲ್ಲ, ನಾನೇನು ಕೇಳೋಕ್ಕೆ ಹೋಗಿರಲಿಲ್ಲ. ಅವರೇ ಆಫರ್ ಮಾಡಿದ್ರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು. ನಾನು ಆಮೇಲೆ ಇನ್ನೊಂದು ಈ ನೀರಾವರಿ ಇಲಾಖೆ ಅಲ್ವ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ, ಈಗ CM ಇವರು ಸುರ್ಜೇವಾಲ ಅವರು ಮಾತಾಡಿದ್ದಾರೆ, ಅವ್ರು ಏನು ತೀರ್ಮಾನ ತಗೊಳ್ತಾರೆ. ಸರ್, ಈಗ ನೀವು ಹಿಂದೆ ಸಚಿವ ಸ್ಥಾನಕ್ಕೆ ಯಾವುದೇ ಆಕಾಂಕ್ಷೆ ಇಲ್ಲ, ಕೇಳೋರಿಲ್ಲ, ಖಾತೆನೂ ಕೇಳಿಲ್ಲ, ಈಗ ಕೊಟ್ಬಿಟ್ಟಿದ್ದಾರೆ. ಏನಾದರೂ ಭರವಸೆ ಇದೆಯಾ? ನೀವು ಕೇಳಿದಂಥ ಖಾತೆನ ಸಿಗ್ಬೋದು ಮತ್ತು ಭರವಸೆ ಇದೆಯಾ? ನಾನು ಕೇಳಿರಲಿಲ್ಲ. ಅದೇ ನೀವು ಏನು ಕೇಳಿರಲಿಲ್ಲ? ಅವರೇ ಆಫರ್ ಮಾಡಿದ್ವಿ, ನಾನು ಕೇಳಿರಲಿಲ್ಲ. ನಾನು ಇವತ್ತೇ ಅಲ್ಲ, 1993ರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಆವತ್ತಿಂದಲೂ ಕೂಡ ಮಿನಿಸ್ಟ್ರಿಗೂ ಲಾಬಿ ಮಾಡಿರಲಿಲ್ಲ, ಪೋರ್ಟ್ಫೋಲಿಯೋಗೂ ಇಂಥದ್ದು ಬೇಕು ಅಂತ ಯಾವ ಮುಖ್ಯಮಂತ್ರಿಗಳು ಕೇಳಿರಲಿಲ್ಲ. ಅವರೇ ಆಫರ್ ಮಾಡಿದ್ದು ವಾಪಸ್ ತೊಗೊಂಡ್ರು ಅಂತ ಬೇಸರ ಅಷ್ಟೇ. ಸರ್, 2 ಸತಿ ಆಫರ್ ಕೊಟ್ಟಿದ್ರು ಸರ್. 2023ರಲ್ಲಿ ಕೂಡ ಹೇಗೆ ಆಫರ್ ಕೊಟ್ಟಿದ್ರು, ಅದು ಕೂಡ ನೆರವೇರಲಿಲ್ಲ. ಮತ್ತೆ ಈ ಪ್ರಮಾಣ ವಚನಕ್ಕೂ ಒಂದಿನ ಮುಂಚಿತವಾಗಿ ಕೂಡ ನಿಮಗೆ ಆಫರ್ ಕೊಟ್ಟಿದ್ರು. 2 ಬಾರಿ ಕೂಡ ಇದೇ ರೀತಿ ಆಗಿರುವಂಥದ್ದು. ಎಷ್ಟು ಯಾವ ಕಾರಣಕ್ಕೆ ಹಿಂಗೆ ಆಗ್ತಿದೆ ಅಂತ ಹೇಳಿ ನಿಮ್ಮದೇ ಆದ ಶಕ್ತಿ ಸಾಮರ್ಥ್ಯ ಬೆಂಗಳೂರಲ್ಲಿ ಇರುವಂಥದ್ದು ಯಾಕೆ ಈ ರೀತಿ ಆಗ್ತಾ ಇದೆ? ಯಾವ ಕಾರಣಕ್ಕೋಸ್ಕರ ಈಗ ನೀವು ಯಾವುದೇ ಆಕಾಂಕ್ಷೆ ಅಲ್ಲ, ಅವರೇ ಕೊಡ್ತೀವಿ ಮಾತು ಕೊಟ್ಟಿದ್ರು ಕೂಡ 2 ಬಾರಿ ಕೈ ತಪ್ಪಿ ಯಾವ ಕಾರಣಕ್ಕೆ ಅಂತ ಹೇಳ? ಅದು ಯಾಕೆ ಅದೆಲ್ಲ ಹಳೆ ಕತೆ ಬಿಡಿ, ಏನೇನೋ ಆಗಿದೆ. ಸರ್, ಈಗ ಏನಾದ್ರು ಈಗ ಸುರ್ಜೇವಾಲ ಅವರು DK ಮುಖ್ಯಮಂತ್ರಿಗಳು ಮಾತುಕತೆ ನಡೆಸಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಗೊತ್ತಿಲ್ಲ, ಈಗ ಫೋನ್ ಮಾಡ್ತೀನಿ. ಹೈಕಮಾಂಡ್ ನಾಯಕ ಯಾರಾದ್ರೂ ಫೋನ್ಗೆ ಮಾಡಿದ್ರೆ ಸರ್? ಫೋನ್ ಮಾಡ್ತೀನಿ. ಇಬ್ಬರು ಇಲ್ಲಪ್ಪ ಇನ್ನು ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ರು ನೇರವಾಗಿ. ಆದರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಈಗ ಅಂದ್ರೆ ಅವರ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವ್ರ ನಿರ್ಧಾರದ ಮೇಲೆ ನಿಮ್ದು ಅಂತಿಮ ನಿರ್ಧಾರ ಆಗೋದು ಪ್ರಕಟ ಆಗುತ್ತೆ ಅಲ್ಲ? ಅವ್ರ ನಿರ್ಧಾರದ ಮೇಲೆ ನೀವು ನೆಕ್ಸ್ಟ್ ಪ್ಲಾನ್ ಮಾಡ್ತೀರಿ, ಏನ್ ಮಾಡ್ಬೇಕು ನೆಕ್ಸ್ಟ್? ಅಲ್ಲ, ಈಗ ಡಿಸ್ಕಸ್ ಮಾಡಿರ್ತಾರೆ, ನೋಡೋಣ ಏನಾಗುತ್ತೆ. ಎಲ್ಲ ಪಾಸಿಟಿವ್ ಆಗಿರೋಣ, ಯಾಕೆ ನೆಗೆಟಿವ್ ಆಗಿರ್ಬೇಕು? ಅದೇ 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 ಸರ್, ಬೆಂಗಳೂರು ಖಾತೆನ ನಿಮಗೆ ಕೊಡದೇ ಇದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಎಲ್ಲಾ ಪಕ್ಷಗಳಿಗೂ ಗೊತ್ತಿದೆ. ಸರ್, ಈಗ ನೀರಾವರಿ ಖಾತೆ ಜೊತೆಗೆ ಇನ್ನೊಂದು ಅಡಿಷನಲ್ ಖಾತೆ ಕೊಡ್ತಾರೆ ಅನ್ನೋ ಚರ್ಚೆ ಇದೆ. ಆ ಥರ ಆದ್ರೂ ಓಕೆನಾ ಸರ್ ನಿಮಗೆ? ಅದ್ರ ಬಗ್ಗೆ ಏನು ಮಾತಾಡಲ್ಲ ಸರ್. ಈಗ ಒಂದು ನೇರ ಪ್ರಶ್ನೆ ಸರ್, ಈಗ ಹೆಚ್ಚುವರಿ ಖಾತೆ ಕೊಡ್ತೀವಿ ಅಂತಂದ್ರೆ ಮುಂದುವರಿತೀರಾ ಇಲ್ಲ ನಿಮ್ಮ ರಾಜೀನಾಮೆ ಕೊಟ್ಟಿರೋ ಸ್ಟ್ಯಾಂಡಿಗೆ ರಾಮಲಿಂಗ ರೆಡ್ಡಿ ಅವರು ಭದ್ರಾಗಿರ್ತಾರ ಅಂತ? ಅದ್ರ ಬಗ್ಗೆ ಏನು ಮಾತಾಡಲ್ಲ. ಒಂದಷ್ಟು ಜನ ಸಚಿವರು ಕೂಡ ನಿಮ್ಮ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಸರ್. ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರಿಗೆ ಬೇಕು, ಅವರ ಅನುಭವ ಇದೆ, ಹಿರಿತನ ಇದೆ, ಹಿಂಗ್ ಮಾಡಬಾರ್ದು, ವಿಶ್ವಾಸ ತಗೊಳ್ಳಿಂತ ಸಚಿವರು ಶಾಸಕರು ನಿಮ್ಮ ಪರ ಬ್ಯಾಟ್ ಬೀಸ್ತಿದ್ದಾರೆ. ಏನು ನಾನು ನೋಡ್ಲಿಲ್ಲಪ್ಪ, ನಾನು ಊರಲ್ಲಿ ಇರಲ್ವಲ್ಲ. ಮತ್ತೇನದು ಏನು ಸರ್, ನೀವು ರಾಜೀನಾಮೆ ಕೊಟ್ಟರು ಬಿಜೆಪಿಗೆ ಭಯಂಕರ ಖುಷಿಯಾಗಿದೆ ಸರ್. ನೀವು ರಾಜೀನಾಮೆ ಕೊಟ್ಟಿರೋದು ಬಿಜೆಪಿಗೆ ಭಯಂಕರ ಖುಷಿಯಾಗಿದೆ. ನೀವು ಅವ್ರನ್ನೇ ಕೇಳ್ಕ. ನಿಮ್ಮ ಹಿರಿತನ, ನಿಮ್ಮ ಅನುಭವವನ್ನು ಬಳಸ್ಕೊಳ್ಳೋ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಪಕ್ಷದ ನಾಯಕರುಗಳು ವಿಫಲ ಆಗ್ತಾ ಇದ್ದಾರೆ ಅನಿಸ್ತಾ ಇದೆ. ನೋ ಕಾಮೆಂಟ್ಸ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನ್ನು ಹೇಳಿದ್ರು, ಈ ಗೊಂದಲಗಳೆಲ್ಲ ಮುಖ್ಯಮಂತ್ರಿಗಳೇ ನೋಡ್ಕೊಳ್ತಾರೆ, ಅವ್ರದೇ ಅಂತಿಮ ಅಂತಂದ್ರು. ಈಗ ನಿನ್ನೆ ಏನಾರ ಮುಖ್ಯಮಂತ್ರಿಗಳು ಹೇಳಿದ್ರ? ಅವ್ರದ್ದು ಹೈಕಮಾಂಡ್ ಅಂತಾರೆ. ಈಗ ಅಲ್ಲಿ ಯಾವ ಯಾವ ಹಂತದಲ್ಲಿ ಏನೇನಾಯಿತು ಅಂತ ನಮಗೂ ಗೊತ್ತಿಲ್ಲ ಅಲ್ವಾ. ನಾವು ನೋಡದೇ ಇರೋದನ್ನು ಊಹೆ ಮಾಡ್ಕೊಂಡು ಹೆಂಗೆ ಮಾತಾಡೋದು? ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ, ವಾಟ್ ನೆಕ್ಸ್ಟ್ ಅನ್ನೋದು ಇಡೀ ರಾಜ್ಯದ ಜನರ ಕುತೂಹಲ, ಕಾಂಗ್ರೆಸ್ ಕಾರ್ಯಕರ್ತರು, ನಿಮ್ಮ ಅಭಿಮಾನಿಗಳ ಒಂದು ಕುತೂಹಲ. ಪಕ್ಷದ ನಾಯಕರ ಭರವಸೆಯ ಪ್ರಕಾರ ನಾವು ಹಿಂಸರಿತಿರೋ ಅಥವಾ ನಿಮ್ಮ ಸ್ಟ್ಯಾಂಡಿಗೆ ಬದ್ಧರಾಗಿರ್ತೀರೋ? ಅದನ್ನು ಕ್ರಾಸ್ ಕ್ವಶನ್ಸ್ ಎಲ್ಲ ಹಾಕ್ಬಾರ್ದು. ಹೈಕಮಾಂಡ್ ನಾಯಕರು ನಿಮ್ಮ ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಅಂಗೀಕರಿಸಲ್ಲ ಅಂತ ಹೇಳ್ತಾ ಇದೆ. ನೀವು ನಿಮ್ಮ ನಿರ್ಧಾರಕ್ಕೆ ಏನು ಹೇಳ್ತೀನಿ ರೀ. ಸುರ್ಜೇವಾಲನು CM ಭೇಟಿ ಮಾಡಿದ್ದಾರೆ. ನೆನ್ನೆ ನಾವು CM ಮಾತಾಡಿದ್ವಲ್ಲ,
ಅದನ್ನೆಲ್ಲ ಅವ್ರು ಕನ್ವೆ ಮಾಡಿರ್ತಾರೆ. ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಇದು ಬರೀ ರಾಜ್ಯ ಸೀಮಿತ ಆದಂತಾಗಿಲ್ಲ ಸರ್, ಯಾಕಂದ್ರೆ ಈಗ ನ್ಯಾಷನಲ್ ನ್ಯೂಸ್ ಆಗಿರುವಂಥದ್ದು ಒಬ್ರು ಹಿರಿಯ ಸಚಿವರು, ಹಿರಿಯ ಸಂಪುಟದವರು ಇದುವರೆಗೂ ಯಾವತ್ತು ತಾಳ್ಮೆಯನ್ನ ಕಳ್ಕೊಳ್ಳದೆ ಇರೋರು ನಿನ್ನೆ ಬೇಜಾರು ಮಾಡಿ ಈಗಲೂ ತಾಳ್ಮೆ ಕಳ್ಕೊಂಡಿಲ್ಲ. ನಿನ್ನೆ ಬೇಜಾರು ಮಾಡ್ಕೊಂಡಿದ್ದಾರೆ. ಇದುವರೆಗೂ ಒಂದು ದಿನ ತಾಳ್ಮೆ ಕಳ್ಕೊಂಡಿದ್ದಾರೆ. ತಾಳ್ಮೆ ಕಳ್ಕೊಂಡಿದ್ದಾರೆ. ನಿಮ್ಮ ಹತ್ರ ಇಷ್ಟು ಸಮಾಧಾನ ಮಾತಾಡ್ತೀನಿ ಸರ್. ಈಗ ಸಂಜೆ ಹೊರಗಡೆ ಶುಭ ಸುದ್ದಿ ಬರ್ಬೋದಾ ಏನಾದ್ರು? ಶುಭ ಸುದ್ದಿ ಎಲ್ಲ ಸಂಜೆ ಹೊರಗಡೆ ಸಿಗ್ಬೋದಾ ಅಂತ? ನಿನ್ನೆ ನೀವು ಸ್ವಲ್ಪ ಬೇಜಾರಲ್ಲಿದ್ರಿ ಸರ್. ಇಲ್ಲ, ನಿಮ್ಮ ನೋಡಿದಾಗ ಅನಿಸ್ತಿತ್ತು ನಮಗೆ. ಇವತ್ತು ಸ್ವಲ್ಪ ಹ್ಯಾಪಿ ಆಗಿದ್ದೀರಾ ಅಂತ ನಮಗೆ. ನೆನ್ನೆ ಇದೇ ಥರನೇ ಇದ್ದೆ. ನೆನ್ನೆ ಇದು ನೋಡಿ, ನಿಮ್ಮ ಟಿವಿ ಇಂಟರ್ವ್ಯೂ ನೋಡಿದ್ರಿ ಸರ್. ಇದೇ ಥರನೇ ಇದ್ದೆ. ಅಲ್ಲಿ ನೀವು ಪ್ರಶ್ನೆಗಳಾಗ್ತಿರಲ್ಲ, ಆಗ ನಾನು ನೀವು ಉತ್ತರ ಕೊಟ್ಟಾಗ ನಿಮಗೂ ನಗು ಬರುತ್ತೆ, ನನಗೂ ನಗು ಬರುತ್ತೆ. ನೀವು ಸೀರಿಯಸ್ ಪ್ರಶ್ನೆಗಳಾಗ್ತಾ ಇದ್ರೆ ನಾವು ಸೀರಿಯಸ್ ಆಗಿದ್ದೀವಿ. ಕಾದು ನೋಡ್ತಿರೋ ಅಥವಾ ಯೋಚನೆ ಮಾಡ್ತೀರಾ ಸರ್ ಅಂತ? ಸರ್, ಈಗ ನಿಮ್ಮ ಕಾದು ನೋಡ್ತಿರೋ ಅಥವಾ ಯೋಚನೆ ಮಾಡ್ತಿರೋ ಅಂತ? ಸರ್, ಈಗ ಒಂದು ನೇರ ಪ್ರಶ್ನೆ ಸರ್. ಎಲ್ಲ ಗೊಂದಲಗಳು ಕೂಡ ಸಂಜೆ ಒಳಗಡೆ ಇತ್ಯರ್ಥ ಆಗುತ್ತೆ ಅನ್ನೋ ವಿಶ್ವಾಸ, ಭರವಸೆ ರಾಮಲಿಂಗ ರೆಡ್ಡಿ ಅವರಿಗೆ ಇದೆಯಾ? ಇದೆ. ಎಸ್ ಸರ್. ಮತ್ತೆ ಭೇಟಿ ಆಗ್ತೀರಾ ಹೆಂಗೆ ಸರ್ ಅವ್ರನ್ನ, ಸುರ್ಜೇವಾಲಾ ಅಥವಾ ಸಿಎಂ ಅವ್ರನ್ನ? ಈಗ ಏನಾದ್ರು ಈಗ ಅವರಿಬ್ಬರು ಭೇಟಿ ಆದ್ಮೇಲೆ ಆಗಿದೆ ಸರ್, ಸಿಗ್ತೀನಿ ಅಂತ ಹೇಳಿದ್ರು. ಅವ್ರು ಫೋನ್ ಮಾಡಿದ್ರೆ ನೀವು ನನ್ನ ಹಿಂದೆ ಬರೋಕ್ಕೆ ಹೋಗಬೇಡಿ, ಅಲ್ಲಿವರೆಗೂ ನಾನೇ ಹೇಳ್ತೀನಿ. ಇಲ್ಲ ಸರ್, ಅಲ್ಲೇ ಸಿಗ್ತೀನಿ. ಅಲ್ಲೇ ಬೇಡ, ಇಲ್ಲೇ ಇರುತ್ತೆ. ನೇರ ನಿಮ್ಮ ಹಿಂದೆ ಬರಲ್ಲ, ಅಲ್ಲೇ ಒಂದು ಡೈರೆಕ್ಟ್ ಆಗಿಲ್ಲ. ಏನಿಲ್ಲ ಸರ್, ನಿಮ್ಮ ಮೇಲೆ ಪ್ರೀತಿ ಅಷ್ಟೇ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಮಾಜಿ ಸಚಿವ ರಾಮಲಿಂಗ ರೆಡ್ಡಿಯವರ ಪ್ರತಿಕ್ರಿಯೆ. ಮಾಧ್ಯಮಗಳು ಏನೇ ಪ್ರಶ್ನೆಯನ್ನು ಕೇಳಿದರೂ ಕೂಡ, ನೀವೆಷ್ಟೇ ಕ್ರಾಸ್ ಕ್ವಶನ್ ಮಾಡಿದರೂ ಕೂಡ ಅವರ ಉತ್ತರ ಒಂದೇ, ಕಾದ್ ನೋಡಿ ಅಂತ ಹೇಳಿ. ಇನ್ನು ಸಿಎಂ ಮತ್ತು ಸುರ್ಜೇವಾಲಾ ಅವರು ಭೇಟಿಯಾಗಿದ್ದಾರೆ, ಅವರ ನಡುವೆ ಮಾತುಕತೆ ಆಗಿದೆ, ಮತ್ತೆ ಬರೋಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಏನಾದರೂ ಅವರು ಕರೆದ್ರೆ ಕಾಲ್ ಮಾಡಿ ನಾನು ಹೋಗಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆಗಿಂತ ಇವತ್ತು ಸ್ವಲ್ಪ ರಿಲೀಫ್ ಆದಂತೆ ಕಂಡು ಬರ್ತಾ ಇದ್ದಾರೆ ರಾಮಲಿಂಗ ರೆಡ್ಡಿ ಅವರು. ಇವತ್ತು ಸಂಜೆ ಹೊತ್ತಿಗೆ ಎಲ್ಲವೂ ಕೂಡ ಫೈನಲೈಸ್ ಆಗುವಂತಹ ಮುನ್ಸೂಚನೆ ಖಂಡಿತವಾಗಿಯೂ ಕೂಡ ಇದೆ. ಆ ಭರವಸೆ ರಾಮಲಿಂಗ ರೆಡ್ಡಿ ಅವರಲ್ಲೂ ಕೂಡ ಇದೆ. ಸಿಎಂ ಡಿಕೆಶಿ ಸುರ್ಜೇವಾಲಾರನ್ನ ಭೇಟಿಯಾಗಿದ್ದು, ಬೆಂಗಳೂರಿನಲ್ಲಿ ರಾಮಲಿಂಗ ರೆಡ್ಡಿಯವರ ಹೇಳಿಕೆ, ರಾಜೀನಾಮೆ ಹಿಂಪಡೆಯಲು ಸಿಎಂ ಅವರು ಕೂಡ ಹೇಳಿದ್ದಾರೆ, ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ. ಇಬ್ಬರು ಕೂಡ ನಾವು ರಾಜೀನಾಮೆ ಅಂಗೀಕಾರ ಮಾಡಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ರಾಜೀನಾಮೆ ವಾಪಸ್ ಪಡೆಯುವಂತೆಯೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಸುರ್ಜೇವಾಲಾ ಅವರು ಮತ್ತು ಡಿಕೆ ಶಿವಕುಮಾರ್ ಅವರು ಏನ್ ಮಾತನಾಡಿದ್ದಾರೆ, ಅದರ ಹೊರತಾಗಿ ರಾಹುಲ್ ಗಾಂಧಿಯವರಿರಬಹುದು ಅಥವಾ ಕೆ.ಸಿ. ವೇಣುಗೋಪಾಲ್ ಅವರು ಇರಬಹುದು, ಅವರ ತನಕ ಈ ವಿಚಾರ ಹೋಗಿ ಇತ್ಯರ್ಥ ಆಗಿದೆಯಾ, ಕಾದ್ ನೋಡೋಣ. ಇಬ್ಬರೂ ನಾಯಕರು ಏನ್ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ ಅಂತ ಹೇಳಿ ರಾಮಲಿಂಗ ರೆಡ್ಡಿಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಕೆ ಸುರ್ಜೇವಾಲಾ ರಾಜೀನಾಮೆ ಹಿಂಪಡೆಯುವಂತೆ ಕೇಳ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನ ರಾಮಲಿಂಗ ರೆಡ್ಡಿಯವರು ಪ್ರೆಸ್ ಮೀಟ್ ನಲ್ಲಿ ಕನ್ಫರ್ಮ್ ಮಾಡ್ತಾರೆ. ಸುರ್ಜೇವಾಲಾ ಅವರು ಫೋನ್ ಮಾಡಿದ್ದು ನೆನ್ನೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದರೆ, ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ಲ. ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಆ ಇಬ್ಬರೂ ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮದು ಅಂತ. ಇಲ್ಲ, CM ನಿನ್ನೆ ನಾನು CM ಮಾತಾಡಿದ್ದೀನಿ. ಆಮೇಲೆ ನೀವು ನಿನ್ನೆ ನಾವೇನು ಮಾತಾಡಿದ್ವಿ ಅದನ್ನು ನೀವು ಬರ್ತಾರಲ್ಲ, ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ. ಸುರ್ಜೇವಾಲಾ ಅವರು ಫೋನ್ ಮಾಡಿದ್ದು ನೆನ್ನೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದರೆ, ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ
ಹೇಳಿದ್ದೀನಿ. ಮತ್ತು ಹರಿಪ್ರಸಾದರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ವ. ಈಗ CM ಸುರ್ಜೇವಾಲ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಆ ಇಬ್ಬರೂ ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮದು ಅಂತ. ಇಲ್ಲ, CM ನಿನ್ನೆ ನಾನು CM ಮಾತಾಡಿದ್ದೀನಿ. ಎಸ್, ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಖಾತೆ ಬದಲಾವಣೆ ಆಗುತ್ತಾ ಅಥವಾ ಹೆಚ್ಚುವರಿ ಖಾತೆಯನ್ನು ಕೊಟ್ಟರೆ ಒಪ್ಕೊಳ್ತೀರಾ ಅಥವಾ ತಾವು ಏನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀರಲ್ಲ ಅದಕ್ಕೆ ಬದ್ಧರಾಗಿರ್ತೀರಾ ಅಂತ ಹೇಳಿ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಉತ್ತರವನ್ನು ಕೊಟ್ಟಿಲ್ಲ. ವರಿಷ್ಠರ ತೀರ್ಮಾನ ಏನಾಗಿರುತ್ತೆ ಅದನ್ನು ಕಾದು ನೋಡುವಂತಹ ತಂತ್ರವನ್ನು ಇಲ್ಲಿ ರಾಮಲಿಂಗಾರೆಡ್ಡಿಯವರು ಅನುಸರಿಸ್ತಾ ಇದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿದೆ. ಏನು ಭರವಸೆ ಸಿಕ್ಕಿದೆ DK ಶಿವಕುಮಾರ್ ಅವರ ಕಡೆಯಿಂದ? ಸುರ್ಜೇವಾಲಾ ಅವರನ್ನ ಕೂಡ ಭೇಟಿಯಾಗಿದ್ರು ರಾಮಲಿಂಗಾರೆಡ್ಡಿ ಅವರು. ಸುರ್ಜೇವಾಲಾ ಅವರು ಏನು ಮಾತು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಇನ್ನೂ ಗೌಪ್ಯವಾಗಿಯೇ ಉಳಿದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಎಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಗುಟ್ಟನ್ನ ಬಿಟ್ಕೊಟ್ಟಿಲ್ಲ, ಕಾದ್ ನೋಡಿ ಅಂತ ಹೇಳಿ ಮಾತ್ರ ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಏನಾಗುತ್ತೆ ಅಂತ ಸಂಜೆ ಹೊತ್ತಿಗೆ ಸುನೀಲ್? ಮಧುಶ್ರೀ, ರಾಮಲಿಂಗಾರೆಡ್ಡಿ ಅವರ ಮಾತನ್ನ ನೋಡ್ತಾ ಇದ್ರೆ ಅವರೆಲ್ಲೂ ಕೂಡ ಒಂದು ಗುಟ್ಟನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಅದೇ ರೀತಿಯಾಗಿ ಒಂದು ವಿಶ್ವಾಸದಲ್ಲಿ ಇರುವಂತ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಬಂದ ನಂತರದಲ್ಲಿ ಅವರ ಮಾತುಗಳಲ್ಲಿ ಒಂದಷ್ಟು ಬದಲಾವಣೆ ಕೂಡ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಸಂಜೆ ಒಳಗಾಗಿ ಇದೆಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ ಅಂತೇಳಿ ಖುದ್ದು ರಾಮಲಿಂಗಾರೆಡ್ಡಿ ಅವರೇ ಹೇಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ DK ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರು ಏನು ಮಾತುಕತೆ ನಡೆಸಿದ್ರು ಆ ಒಂದು ಮಾತುಕತೆ ಸಭೆಯ ನಿರ್ಧಾರದ ನಂತರದಲ್ಲಿ ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ ಪ್ರಕಟವಾಗುತ್ತೆ. ಅವರ ಒಂದು ಕರೆಗಾಗಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕಾಯ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಕರೆ ಮಾಡ್ತೀನಿ ಅಂತ ನನಗೆ ಹೇಳಿದ್ದಾರೆ, ಹಾಗಾಗಿ ನಾನು ಅವ್ರನ್ನ ಕರೆ ಮಾಡಿದ ನಂತರದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುವಂತ ಸಾಧ್ಯತೆಯ ವಿಶ್ವಾಸದಲ್ಲಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಯಾವುದೇ ರೀತಿಯಾದ ಗುಟ್ಟನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಆದರೆ ಸುರ್ಜೇವಾಲಾ ಅವರ ಭೇಟಿಯ ಬಳಿಕ ಅವರಲ್ಲಿ ಒಂದು ವಿಶ್ವಾಸ ಕೂಡ ಮೂಡಿದೆ. ಅವರ ಭರವಸೆ ಏನು ಕೊಟ್ಟಿದ್ದಾರೆ ಅದರ ಮೇಲೆ ಅವರು ಅವರ ಒಂದು ರಾಜೀನಾಮೆ ನಿರ್ಧಾರವನ್ನು ವಾಪಸ್ ಪಡೆಯುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಬೆಳಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಬೇಸರದಲ್ಲಿದ್ದರು. ಅದಾದ ನಂತರದಲ್ಲಿ ಸುರ್ಜೇವಾಲಾ ಅವರ ಒಂದು ಸಭೆ ಬಳಿಕ ಅವರು ಒಂದಷ್ಟು ಗೊಂದಲ ತಿಳಿಯಾಗುವ ನಿರೀಕ್ಷೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ. ಯಾಕೆಂದ್ರೆ ಯಾವುದೇ ರೀತಿಯಾಗಿ ಖಾತೆಗಳನ್ನು ಕೂಡ ನಾನು ಕೇಳಿಲ್ಲ, ಅದ್ರ ಜೊತೆಗೆ ಹೆಚ್ಚುವರಿ ಖಾತೆಯನ್ನು ಕೊಡುವಂಥ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ಅದಕ್ಕೆ ನಾನು ಯಾವುದೇ ರೀತಿ ಒಪ್ಕೊಳ್ಳಲ್ಲ. ಹಾಗಾಗಿ ಎಲ್ಲವೂ ಕೂಡ ನಾನು ವಿಚಾರಗಳೇನಿದೆ ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳಿಗೆ ನಿನ್ನೆ ತಿಳಿಸಿದ್ದೀನಿ. ಮುಖ್ಯಮಂತ್ರಿಗಳು ನನ್ನ ಸ್ನೇಹಿತರಿದ್ದಾರೆ, ಹಾಗಾಗಿ ಸುದೀರ್ಘ ಮಾತುಕತೆ ಆಗಿದೆ ಮುಖ್ಯಮಂತ್ರಿಗಳ ಜೊತೆ ನಿನ್ನೆ ರಾತ್ರಿ. ಆ ಎಲ್ಲ ವಿಚಾರಗಳನ್ನ ಅವ್ರಿಗೆ ತಿಳಿಸಿದ್ದೀನಿ, ಅವ್ರ ಜೊತೆ ಮಾತುಕತೆ ಮಾಡಿ ಅಂತ ಹೇಳಿ. ಆ ಒಂದು ಮಾತುಕತೆ ನಂತರದಲ್ಲಿ ಈಗಾಗಲೇ ಸುರ್ಜೇವಾಲಾ ಅವರ ಮುಖ್ಯಮಂತ್ರಿಗಳು ಭೇಟಿಯಾಗಿದೆ. ಅವರ ನಿರ್ಧಾರದ ಮೇಲೆ ಅಂತಿಮ ನಿರ್ಧಾರ ಪ್ರಕಟವಾಗುತ್ತೆ. ಮಧುಶ್ರೀ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.